Audio. ಹೋಗಿ ನೀವು ಇಸ್ರೇಲ್ಗೆ ಹೋಗ್ಬಿಟ್ಟು ಆ ಸಮಾಧಿ ಹತ್ರ ಹೋಗ್ಬಿಟ್ಟು ಆ ಸಮಾಧಿ ಮೇಲೆ ಒಂದು ವಾಕ್ಯ ಹಾಕಿರ್ತಾರೆ. ಏನು ವಾಕ್ಯ ಗೊತ್ತಾ? ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ ಎಷ್ಟನೇ ಗೊತ್ತು? ನಮ್ಮ ಮಕ್ಕಳಿಗೆ ಎಲ್ಲ ಸ್ಟೋರಿ ಹೇಳ್ಕೊಟ್ಟಿರ್ತೀವಿ. ಇಸ್ರೇಲ್ ಜನಗಳು ಏನು ಮಾಡ್ತಾರೆ ಗೊತ್ತಾ? ಚಿಕ್ಕ ಚಿಕ್ಕ ಮಕ್ಕಳನ್ನ ಅಬ್ರಾಮನ ಸಮಾಧಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕುಂಡ್ರಿಸ್ಕೊಂಡು, ಇದು ಯಾರು ಗೊತ್ತಪ್ಪ? ಇದು ನಮ್ಮ ಮೂಲ ಪಿತೃ ಅಬ್ರಾಮ. ನೋಡಿ ಇಲ್ಲಿ ಏನು ಬರ್ದು, ಇಬ್ರು ಭಾಷೆಯಲ್ಲಿ ಏನು ಬರ್ದಿದೆ ಗೊತ್ತಾ? ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದಾರೆ. ಅದಲ್ಲಿ ಬರ್ದಿದೆ ಅಂತೆ, ಓದಿ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ. ನೋಡು, ಇದನ್ನ ದೇವರು ಅಬ್ರಾಮನಿಗೆ ಹೇಳಿದ್ದಾರೆ. ಇದನ್ನ ತಕೋ ಒಳಗಡೆ, ಅದನ್ನ ತಗೊಳ್ತಾ ಇರ್ತಾರೆ ಒಳಗಡೆಗೆ. ಎಲ್ಲಿಗೆ? ಅದನ್ನ ಡೀಪ್ಗೆ ತಕೊಂತಾ ಇರ್ತಾರಂತೆ. ನಾವು ಡೀಪ್ಗೆ ತಕೊಂಡಲ್ವೇ? ಆ ಡೀಪಿಗೆ ವಾಕ್ಯ ಎಂಬ ಬೀಜ ಹೋದಾಗಲೇ ಫಲ ಹೊರಗಡೆ ಬರೋದ್ರಿ. ಮಕ್ಕಳನ್ನ ಕರ್ಕೊಂಡೋಗಿ ಕುಂಡ್ರಿಸಿ ಹೇಳ್ತಾರಂತೆ, ದೇವ್ರು ಹೇಳಿದ್ದಾರೆ ನೋಡೋ, ದೇವ್ರು ಹೇಳಿದ್ದಾರೆ ನಮ್ಮ ಮೂಲ ಪಿತೃಗೆ ನಿನ್ನ ಏನಂತೆ, ಓದಿ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನೋಡಿ, ಆಶೀರ್ವದಿಸಿ ನಿನ್ನ ಹೆಸರನ್ನು ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನೀನ್ ಏನಾಗ್ತೀಯಾ? ಆಶೀರ್ವಾದ ನಿಧಿ ಆಗ್ತೀಯಾ. ನಿನ್ನನ್ನು ಅರಸುವವರನ್ನು ಅರಸುವೆನು. ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಅಂತ. ಈ ಕಡೆ ಆ ಕಡೆ ಯಾವಾಗ ಬಾಂಬ್ ಹಾಕ್ತಾನೋ ಗೊತ್ತಿಲ್ಲ. ನಾವಾದ್ರೆ ಅಯ್ಯೋ ಅಪ್ಪ, ಅಯ್ಯೋ ಬೇಡಪ್ಪ, ಬಾಂಬ್ ಹಾಕ್ತಾರಂತೆ, ಅಯ್ಯೋ ಇಲ್ಲೇ ಒಂದು ಬಂದು, ಅದಕ್ಕೆ ನಾನು ಆಚೆನೆ ಬರಲ್ಲ. ನಾವು ಇವ್ರೇನ್ ಮಾಡ್ತಾರಂತೆ, ಬಾಂಬ್ ಹಾಕೋ ಜಾಗದಲ್ಲಿ ಬಾರ್ಡ್ರಲ್ಲಿ ಕುತ್ಕೊಂಡು ಎಷ್ಟು ಆರಾಮಾಗಿ ಕುತ್ಕೊಂಡು ಮಗನ ಇಟ್ಕೊಂಡು ಎಲ್ಲ ಬೋಧಿಸ್ತಾರಂತೆ. ಅವನೊಳಗೆ ಏನ್ ಮಾಡ್ತಾರೆ, ಅವ್ನ ಮೈಂಡಲ್ಲಿ ಮನಸ್ಸಲ್ಲಿ ಇದನ್ನ ಫೀಡ್ ಮಾಡ್ತಾರಂತೆ. ಆ ಬೀಜ ಅವನೊಳಗೆ ಹೋಗಿರೋ ಕಾರಣನೇ ಇವತ್ತು ಅನೇಕ ಸೈಂಟಿಸ್ಟ್ಗಳು ಬಂದಿರೋದು ಇಸ್ರಾಯೇಲಿಂದ. ನೋಡ್ಕೊಳ್ರಿ ಯಾರು ದೊಡ್ಡ ಸೈಂಟಿಸ್ಟ್ ಅಂತ. ಯಾವಾಗ ವರ್ಡ್ ಒಳಗಡೆ ಹೋಗ್ತಿದ್ದೋ ಪರಿಶುದ್ಧಾತ್ಮರ ಫಲಗಳನ್ನ ಹೊರಗಡೆ ತಗೊಂಡ್ಬರ್ತಾರೆ. ಎಲ್ಲ ರೀತಿಯ ಫಲಗಳು ಹೊರಗಡೆ ಬರ್ತವೆ. ಎಷ್ಟು ಜನ ನಿಮ್ಮ ಮಕ್ಕಳನ್ನ ಕುಂಡ್ರಿಸ್ಕೊಂಡು ಎಷ್ಟು ವಾಗ್ದಾನಗಳನ್ನು ಪ್ರಾಕ್ಟೀಸ್ ಮಾಡಿಸಿದ್ದೀರಾ? ನಾನು ಹೇಳ್ತೀನಲ್ಲ, ಯಾವತ್ತು ನಿಮ್ಮ ಮಕ್ಕಳಿಗೆ ಫೀಡ್ ಮಾಡ್ತಿರೋ ಅದನ್ನ, ಅಬ್ರಾಮ ಯಾರು, ಈಸಾಕ ಯಾರು, ಯಾಕೋಬ ಯಾರು, ಯೇಸು ಯಾರು, ಅಪೊಸ್ತಲ ಪೌಲ ಯಾರು ಅನ್ನೋದನ್ನ ನೀವು ಫೀಡ್ ಮಾಡ್ತೀರೋ, ಅದು ಅವರಲ್ಲಿ ಆಳವಾಗಿ ಇಳಿದೋದ್ರೆ ಅದು ಬೆಳೀತಾ 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 ಅದು ಫಲ ಕೊಡಕ್ಕೆ ಶುರುವಾಗ್ತೈತೆ. ತಂದೆ ತಾಯಿಗಳು ಪ್ರಾಣದ ಭಯ ಇಲ್ದರೆ ಕುತ್ಕೊಂಡು ವಾಗ್ದಾನ ಏನ್ ಮಾಡ್ತಾರೆ, ಎಲ್ಲಿ ಆ ಬೀಜನ ಎಲ್ಲಾಗ್ತಾರಂತೆ, ಒಳಕ್ಕೆ ಬಿಡ್ತಾರಂತೆ. ನಾವೇನ್ ಮಾಡ್ತೀವಿ, ಕೆಲವು ಬಾರಿ ನಿಮ್ ದೊಡ್ಡಪ್ಪ ಏನ್ ಮಾಡ್ದ ಗೊತ್ತಾ, ಸಾಯೋ ತನಕ ಅವನ್ನ ನೋಡ್ಕೊಬೇಕು, ನೀನು ಅವನ್ನ ಈ ತುಂಬಿಸ್ತೀವಿ. ಇದೆಲ್ಲ ತುಂಬಿಸೋದು. ನನಗೇನ್ ಮಾಡ್ದ ಗೊತ್ತಾ, ಅವನು ನಿನ್ಗೇನ್ ಮಾಡ್ದ ಮಾಡ್ಲಿ, ನೀನ್ ದೇವ್ರು ನಿನ್ಗೇನ್ ಮಾಡ್ದ ಅದನ್ನ ಹೇಳಿ ನಿನ್ನ ಮಕ್ಕಳಿಗೆ. ನೋಡಪ್ಪ, ನಾವು ಬಂದ್ಬಿಟ್ಟು ಹಿಂಗಿದ್ವಿ, ದೇವ್ರು ನಂಬುವಾಗ ಈ ದೇವ್ರು ನನ್ನ ಇವತ್ತು ಈ ಫುಟ್ಪಾತ್ ತೆಗೆದು ಇಲ್ಲಿಟ್ಟಿದ್ದಾರೆ, ನಿನ್ನನ್ನು ಇದಕ್ಕಿಂತ ಇನ್ನೂ ಹೈ ಲೆವೆಲ್ ತಗೊಂಡು ಹೋಗ್ತಾರೆ, ಈ ವಾಗ್ದಾನ ನಿಂದು ಅಂತ ಅವ್ರನ್ನ ಫೀಡ್ ಮಾಡ್ಬೇಕಂತೆ. ಆ ಫೀಡ್ ಮಾಡುವಾಗಲೇ, ಆ ಬೀಜ ಒಳಗೋಗುವಾಗಲೇ ಆ ಫಲ ಬರಲು ಸಾಧ್ಯ. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.